ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ವಿಡಿಯೋ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಾನು ಎಕ್ಸ್ ಅಕೌಂಟ್ ಅಲ್ಲಿ ಒಂದು ಟ್ವೀಟ್ ನ ನೋಡಿದೆ. ಆ ಟ್ವೀಟ್ ಏನಪ್ಪಾ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ, ಡಬ್ಲ್ಯೂ ಅವರು ಹಿಂದೆ ಡೇ 1 ಅನ್ನೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿರ್ತಾರೆ. ಅಂದ್ರೆ ವರ್ಷದ ಮೊದಲ ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಡೇ 1 ಅಂತ ಅದಕ್ಕೆ ಒಂದು ಹೆಸರಿಟ್ಬಿಟ್ಟು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿರ್ತಾರೆ. ಆ ಒಂದು ಡೇ 1 ನಲ್ಲಿ ಏನೇನಾಗಿತ್ತು ಅಂತ ನಿಮಗೆ ಗೊತ್ತೇ ಇರಬಹುದು. ನಮಗೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ಗೆ ಡಬ್ಲ್ಯೂ ಅವರು ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರ್ತಾರೆ. ಬಟ್ ನಮಗೆ ಆ ಒಂದು ಮ್ಯಾಚ್ ನೋಡೋದಿಕ್ಕೇನೆ ಸಿಗೋದಿಲ್ಲ. ಯಾಕಂದ್ರೆ ಆ ಟೈಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರಿಗೆ ಆರೋಗ್ಯದಲ್ಲಿ ಕೊರತೆ ಉಂಟಾಗುತ್ತೆ, ಅಂದ್ರೆ ಅವರಿಗೆ ಹುಷಾರಿಲ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ರೋಮನ್ ರೈನ್ಸ್ ಅವರು ಡೇ 1 ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ನೋಡೋದಿಕ್ಕೆ ಸಿಗೋದಿಲ್ಲ. ಅಂಡ್ ಇದರಿಂದ ಡಬ್ಲ್ಯೂ ಅವರು ತಮ್ಮ ಪ್ಲಾನ್ಸ್ ಗಳಲ್ಲಿ ಚಿಕ್ಕ ಚೇಂಜ್ ನ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಚಿಕ್ಕ ಚೇಂಜ್ ಏನಿದೆ ಅದು ಇಲ್ಲಿವರೆಗೂ ಡಬ್ಲ್ಯೂ ಲ್ಯಾಂಡ್ಸ್ಕೇಪ್ ನೇ ಚೇಂಜ್ ಮಾಡಾಕಿದೆ. ಆ ಚಿಕ್ಕ ಚೇಂಜ್ ಏನಪ್ಪಾ ಅಂದ್ರೆ, ಈ ಕಡೆ ನಮ್ಮ ರೋಮನ್ ರೈನ್ಸ್ ಅವರ ಮೈಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರು ತಮ್ಮ ಚಾಂಪಿಯನ್ಶಿಪ್ ನ ಬ್ರಾಕ್ ಲೆಸ್ನರ್ ಅವರ ಮೇಲೆ ಡಿಫೆಂಡ್ ಮಾಡೋದಕ್ಕೆ ಡೇ 1 ಪ್ರೀಮಿಯಂ ಲೈವ್ ಇವೆಂಟ್ ಗೆ ಬರೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಮೊದಲೇ ಬುಕ್ ಆಗಿರ್ತಕ್ಕಂತಹ ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಫ್ಯಾಟಲ್ 4-ವೇ ಮ್ಯಾಚ್. ಅಂದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬಿಗ್ಗಿ ಅವರು ತಮ್ಮ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೆತ್ ರೋಲೆನ್ಸ್, ಕೆವಿನ್ ಓಯನ್ಸ್ ಹಾಗೆ ಬಾಬಿ ಲ್ಯಾಶ್ಲಿ ಅವರ ಮೇಲೆ ಡಿಫೆಂಡ್ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಗಾಯ್ಸ್, ಆ ಒಂದು ಟೈಮ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವ್ರನ್ನ ನೋಡಿದ್ರೆ ಸಖತ್ತು ನಗು ಬರುತ್ತೆ. ಯಾಕಂದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಿಗ್ಗಿ ಅವರ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಅಧಿಕಾರನ ಪಡ್ಕೊಂಡಿರ್ತಾರೆ. ಬಟ್ ಸಡನ್ ಆಗಿ ಬಾಬಿ ಲ್ಯಾಶ್ಲಿ ಅವರು ಬಂದು ಜಾಯ್ನ್ ಆಗ್ತಾರೆ. ಅದಾದ್ಮೇಲೆ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ಬಂದು ಜಾಯ್ನ್ ಆಗಿ ಈ ಒಂದು ಮ್ಯಾಚ್ ಫ್ಯಾಟಲ್ 4-ವೇ ಮ್ಯಾಚ್ ಆಗಿರುತ್ತೆ. ಸೊ ಈ ಕಡೆ ರೋಮನ್ ರೈನ್ಸ್ ಅವರು ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಮಾಡ್ತಾರೆ. ಅಂಡ್ ನಮಗೆ ಡಬ್ಲ್ಯೂ ಚಾಂಪಿಯನ್ಶಿಪ್ಗೆ ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿಂದ ಡಬ್ಲ್ಯೂ ಲ್ಯಾಂಡ್ಸ್ಕೇಪ್ ಸಂಪೂರ್ಣವಾಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ತಾರೆ. ಅದಾದ್ಮೇಲೆ ನಮಗೆ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಯೂನಿವರ್ಸಲ್ ಚಾಂಪಿಯನ್ ಆಗ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಏನೇನಾಗಿದೆ ಅಂತ ನಿಮಗೆ ಗೊತ್ತೇ ಇರಬಹುದು. ಗೈಸ್, ಸ್ವಲ್ಪ ಥಿಂಕ್ ಮಾಡಿ, ನಮಗೆ ರೋಮನ್ ರೈನ್ಸ್ ಅವರೇನಾದ್ರೂ ಡೇ 1 ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಿಕ್ಕೆ ಸಿಕ್ಕಿ ಅವರು ತಮ್ಮ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಬ್ರಾಕ್ ಲೆಸ್ನರ್ ಅವರ ಮೇಲೆ ಡಿಫೆಂಡ್ ಮಾಡಿದಿದ್ರೆ ಡಬ್ಲ್ಯೂ ಕತೆ ಏನಾಗಿರೋದು ಅಂತ. ಗಾಯ್ಸ್, ಆ ಒಂದು ಮ್ಯಾಚ್ ಅಲ್ಲಿ ಒರಿಜಿನಲ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಗೆಲ್ಲಬೇಕು ಅಂತ ಪ್ಲಾನ್ ಇತ್ತು. ಹೇಳ್ತಾ ಹೋಗ್ತೀನಿ ಕೇಳಿ ಸ್ಟೋರಿ ಯಾವ ರೀತಿ ಹೋಗುದು ಅಂತ. ಸೊ ಡೇ 1 ಅಲ್ಲಿ ಏನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ತಮ್ಮ ಯೂನಿವರ್ಸಲ್ ಚಾಂಪಿಯನ್ಶಿಪ್ ನ ಬ್ರಾಕ್ ಲೆಸ್ನರ್ ಅವರ ಮೇಲೆ ಡಿಫೆಂಡ್ ಮಾಡಿದಿದ್ರೆ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ವಿನ್ ಆಗೋರು. ಅದಾದ್ಮೇಲೆ ರಾಯಲ್ ರಂಬಲ್ ನ ಗೆದ್ದಂತಹ ನಮ್ಮ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಚಾಲೆಂಜ್ ಮಾಡೋರು. ಅಂಡ್ ನಮಗೆ ರಸಲ್ ಮೇನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ರೋಮನ್ ರೈನ್ಸ್ ಅವರ ಮೇಲೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗೋದು. ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಿ ಹೊಸ ಯೂನಿವರ್ಸಲ್ ಚಾಂಪಿಯನ್ ಆಗೋರು. ಸೊ ಈ ರೀತಿ ಡಬ್ಲ್ಯೂ ಅವರು ಸ್ಟೋರಿನ ಪ್ಲಾನ್ ಮಾಡಿದ್ದು. ಸೊ ಆ ಒಂದು ಮ್ಯಾಚ್ ಆಗದೆ ಇರೋ ಕಾರಣ ತುಂಬಾನೇ ಚೇಂಜಸ್ಗಳು ನಮಗೆ ನೋಡೋದಿಕ್ಕೆ ಸಿಕ್ತು. ಸೊ ಆ ಒಂದು ಮ್ಯಾಚ್ ಏನಾದ್ರೂ ಆಗಿದ್ದಿದ್ರೆ ನಮಗೆ ಏನೇನು ಇಲ್ಲಿವರೆಗೂ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ತಿರ್ಲಿಲ್ಲ ಅಂತ ನೀವೇನಾದ್ರೂ ನೋಡ್ತಾ ಹೋದ್ರೆ, ಮೊದಲನೇದಾಗಿ ನಮ್ಮ ರೋಮನ್ ರೈನ್ಸ್ ಅವರ ಚಾಂಪಿಯನ್ಶಿಪ್ ರೈನು ಇಷ್ಟು ದೊಡ್ಡ ಆಗ್ತಾನೆ ಇರಲಿಲ್ಲ. ನಮ್ಮ ರೋಮನ್ ರೈನ್ಸ್ ಅವರು 1316 ದಿನ ಯೂನಿವರ್ಸಲ್ ಚಾಂಪಿಯನ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ನಮ್ಮ ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಡೇ 1 ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿದ್ರೆ ಅವರ ಚಾಂಪಿಯನ್ಶಿಪ್ ರೈನು ಅಲ್ಲೇ ಬ್ರೇಕ್ ಆಗೋಗೋದು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ರೋಮನ್ ರೈನ್ಸ್ ಅವರು ಲಾಂಗೆಸ್ಟ್ ಚಾಂಪಿಯನ್ ಆಗ್ತಾನೆ ಇರಲಿಲ್ಲ. ಇದಾದ್ಮೇಲೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಆರಾಮಾಗಿ ಡೇ 1 ಅಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳೋರು. ಅದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಸೆತ್ ರಾಲೆನ್ಸ್ ಅವರು ರಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋರು. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ಲೋದ್ರ ಮುಖಾಂತರ ತಮ್ಮ ಸ್ಟೋರಿನ ಆ ಒಂದು ರಸಲ್ ಮೇನಿಯಾದಲ್ಲೇನೆ ಫಿನಿಶ್ ಮಾಡೋರು. ನಮ್ಮ ಕೋಡಿ ರೋಡ್ಸ್ ಅವರ ಸ್ಟೋರಿ
ಏನು WWE ಚಾಂಪಿಯನ್ಶಿಪ್ ನ ಗೆಲ್ಲೋದು. ಸೊ ನಮ್ಮ ಸೆತ್ ರಾಲಿನ್ಸ್ ಅವರು ಏನಾದ್ರು ಡೇ 1 ನಲ್ಲಿ WWE ಚಾಂಪಿಯನ್ ಆಗಿದ್ದಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರಸಲ್ ಮೇನಿಯಾದಲ್ಲಿ ರಿಟರ್ನ್ ಆಗಿ ಸೆತ್ ರಾಲಿನ್ಸ್ ಅವ್ರನ್ನ ಸೋಲಿಸಿ ಆ ಒಂದು ರಸಲ್ ಮೇನಿಯಾದಲ್ಲೇ ತಮ್ಮ ಸ್ಟೋರಿನ ಫಿನಿಶ್ ಮಾಡ್ಕೊಬಿಡೋರು ಅಂತಾನೆ ಹೇಳ್ಬೋದು. ಇದರಿಂದ WWE ಚಾಂಪಿಯನ್ಶಿಪ್ ಹಾಗೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಯೂನಿಫೈಯೇ ಆಗ್ತಾ ಇರಲಿಲ್ಲ ಅಂಡ್ ನಮಗೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ನೋಡೋದಿಕ್ಕೆ ಸಿಗ್ಲಿಲ್ಲ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಯಾವಾಗಲೂ ತಮ್ಮ ಸ್ಟೋರಿನ ಫಿನಿಶ್ ಮಾಡೋರು ಅಂತಾನೆ ಹೇಳ್ಬೋದು. ಇದರಿಂದ ನಮ್ಮ ಬಿಗ್ಗಿ ಅವರು ಕೂಡ ಇಂಜುರಿ ಆಗ್ತಿರ್ಲಿಲ್ಲ ಗೈಸ್. ಅವರು ಆರಾಮಾಗಿ ಟ್ಯಾಗ್ ಟೀಮಿಗೆ ಮೂವ್ ಆಗಿ ಅವರು ಇಂಜುರಿ ಆಗೋದ್ರಿಂದನೂ ಕೂಡ ತಪ್ಪಿಸ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರ್ತಾ ಇತ್ತು. ಇದರಿಂದ ನಮ್ಮ ಆಸ್ಟನ್ ಥಿಯರಿ ಅವರು ತಮ್ಮ ಮನಿ ಇನ್ ದ ಬ್ಯಾಂಕ್ ನ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಕ್ಯಾಶ್ ಇನ್ ಮಾಡುವಂತಹ ಅಗತ್ಯಕತೆನೇ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ. ಎಸ್, ನಮ್ಮ ಆಸ್ಟನ್ ಥಿಯರಿ ಅವರು ಯಾಕೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಮೇಲೆ ಮಾಡಿದ್ರು ಅಂದ್ರೆ ಅದಕ್ಕೆ ಮೇನ್ ರೀಸನ್ ಚಾಂಪಿಯನ್ಶಿಪ್ ರೋಮನ್ ರೈನ್ಸ್ ಮೇಲೆ ಇತ್ತು. ಸೊ ಈಗ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಯೂನಿಫೈಯೇ ಆಗಿರ್ಲಿಲ್ಲ ಅಂದಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಬಳಿ WWE ಚಾಂಪಿಯನ್ಶಿಪ್ ಇರೋದು, ನಮ್ಮ ರೋಮನ್ ರೈನ್ಸ್ ಬಳಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಇರೋದು. ಆರಾಮಾಗಿ ನಮ್ಮ ಆಸ್ಟನ್ ಥಿಯರಿ ಅವರು ಕೋಡಿ ರೋಡ್ಸ್ ಅವರ ಮೇಲೆ ತಮ್ಮ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡಿ WWE ಚಾಂಪಿಯನ್ಶಿಪ್ ನ ಗೆದ್ಕೋಬಹುದಾಗಿತ್ತು. ಅಂಡ್ ಇದೆಲ್ಲದು ಆಗಿದ್ದಿದ್ರೆ ನಮಗೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಅನ್ನೋ ಒಂದು ಹೊಸ ಚಾಂಪಿಯನ್ಶಿಪ್ ನೋಡೋದಿಕ್ಕೇನೆ ಸಿಗ್ತಾ ಇರಲಿಲ್ಲ. ಅಂಡ್ ನಮ್ಮ ಸ್ಯಾಮಿ ಝೈನ್ ಅವರು ನಮಗೆ ಬ್ಲಡ್ ಲೈನ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇರಲಿಲ್ಲ. ಸೊ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ ಅಂದಿದ್ರೆ ಅನ್ಡಿಸ್ಪ್ಯೂಟೆಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗಳು ಕೂಡ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ. ಅಂಡ್ ನಿಮಗೆ ರಸಲ್ ಮೇನಿಯಾ 39 ನ ನೈಟ್ 1 ನಲ್ಲಿ ಊಸೋಸ್ ಹಾಗೆ ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಮೈನ್ ಇವೆಂಟ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ. ಈ ಕಡೆ ರಸಲ್ ಮೇನಿಯಾ 39 ನ ಮೈನ್ ಇವೆಂಟ್ ಅಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೂ ಕೂಡ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಬರಬೇಕಾದಂತಹ ಅಗತ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಆಸೆ ಏನು WWE ಚಾಂಪಿಯನ್ಶಿಪ್ ನ ಗೆಲ್ಲೋದು. ಅವರು ರಸಲ್ ಮೇನಿಯಾದಲ್ಲಿ ಈಗಾಗಲೇ ಸೆತ್ ರಾಲಿನ್ಸ್ ಅವರನ್ನ ಸೋಲಿಸಿ WWE ಚಾಂಪಿಯನ್ಶಿಪ್ ನ ಗೆದ್ಕೊಂಡು ತಮ್ಮ ಸ್ಟೋರಿನ ಫಿನಿಶ್ ಮಾಡಿಬಿಟ್ಟಿರೋರು. ಸೊ ಅದರಿಂದ ಈ ಒಂದು ಮ್ಯಾಚ್ ನಮಗೆ ನೋಡೋದಿಕ್ಕೇನೆ ಸಿಗ್ತಾ ಇರಲಿಲ್ಲ. ಅಂಡ್ ನಮಗೆ ರಸಲ್ ಮೇನಿಯಾ 40 ಅಲ್ಲಿ ಆರಾಮಾಗಿ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗೋದು. ಗೈಸ್, ಎಷ್ಟೊಂದು ದೊಡ್ಡ ಬದಲಾವಣೆಗಳನ್ನ WWE ಅವರು ಆ ಒಂದು ಚಿಕ್ಕ ಚೇಂಜಸ್ ಇಂದ ಮಾಡಬೇಕಾಗಿದೆ ಗೈಸ್. ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಏನಾದ್ರೂ ನಮ್ಮ ರೋಮನ್ ರೈನ್ಸ್ ಅವರು ಬಂದು ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿದಿದ್ರೆ ಬ್ರಾಕ್ ಲೆಸ್ನರ್ ಅವರು ಚಾಂಪಿಯನ್ ಆಗೋದ್ರ ಮುಖಾಂತರ ರೋಮನ್ ರೈನ್ಸ್ ಅವರ ಲಾಂಗೆಸ್ಟ್ ರೈನ್ ಏನಿದೆ ಅದು ಅಲ್ಲೇ ಬ್ರೇಕ್ ಆಗೋದು. ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗೋದು. ಯೂನಿವರ್ಸಲ್ ಚಾಂಪಿಯನ್ಶಿಪ್ ಹಾಗೆ WWE ಚಾಂಪಿಯನ್ಶಿಪ್ ಯೂನಿಫಿಕೇಶನ್ ಆಗ್ತಾ ಇರಲಿಲ್ಲ. ಇದರಿಂದ ಇನ್ನೂ ಕೂಡ ಪ್ರಾಫಿಟ್ ಆಗೋದು. ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೋರಿನ ಮೊದಲೇ ಫಿನಿಶ್ ಮಾಡೋರು. ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಕಥೆನೇ ಬ್ರೇಕ್ ಮಾಡ್ತಾನೆ ಇರಲಿಲ್ಲ, ಅವರ ಒಂದು ಸ್ಟ್ರೀಕ್ ನೇ ಬ್ರೇಕ್ ಮಾಡ್ತಾ ಇರಲಿಲ್ಲ. ಸೊ ಗಾಯ್ಸ್, ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲೂ ಕೂಡ ಸಖತ್ತು ಟ್ವಿಸ್ಟ್ ಗಳು ನಮಗೆ ನೋಡೋದಿಕ್ಕೆ ಸಿಗೋದು. ಯಾರಿಗ್ ಗೊತ್ತು ಗಾಯ್ಸ್, ಕ್ಲಾಶ್ ಎಡ್ತಾ ಕ್ಯಾಸಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ WWE ಚಾಂಪಿಯನ್ಶಿಪ್ ನ ಗೆದ್ಕೊಳ್ಳಬಹುದಾಗಿತ್ತು. ಸೊ ಕ್ಯಾಶ್ ಎಡ್ತಾ ಕ್ಯಾಸಲ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡಿದ್ರಲ್ಲ WWE ಅನ್ಡಿಸ್ಪ್ಯೂಟೆಡ್ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ. ಸೊ ಯೂನಿವರ್ಸಲ್ ಚಾಂಪಿಯನ್ಶಿಪ್ ಹಾಗೆ WWE ಚಾಂಪಿಯನ್ಶಿಪ್ ಯೂನಿಫಿಕೇಶನ್ ಆಗ್ಲಿಲ್ಲ ಅಂದಿದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಗ WWE ಚಾಂಪಿಯನ್ ಯಾರಿರ್ತಾರೆ ಅವ್ರನ್ನ ಫೇಸ್ ಮಾಡೋರು. ಅಂಡ್ ಪ್ರಾಬಬ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಕ್ಲಾಶ್ ಅಟ್ ದ ಕ್ಯಾಸಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಚಾಂಪಿಯನ್ಶಿಪ್ ನು ಕೂಡ ಗೆದ್ಕೊಳ್ಳೋರು. ಸೊ ಆ ಒಂದು ಚಿಕ್ಕ ಚೇಂಜಸ್ ಇಂದ ಇಷ್ಟು ದೊಡ್ಡ ಚೇಂಜ್ ನ WWE ಅವರು ಮಾಡಬೇಕಾಯ್ತು ತಮ್ಮ 2 ವರ್ಷದ ಈ ಒಂದು ಲೈನಪ್ ಅಲ್ಲಿ. ಗೈಸ್, ಸಖತ್ತು ಶಾಕ್ ಆಗುತ್ತಲ್ವಾ ಅದರಿಂದ ಇಷ್ಟೆಲ್ಲ ಆಯ್ತು ಅಂತ. ಬಟ್ ಇದು ವಾಸ್ತವ. ಆ ಒಂದು ಚೇಂಜ್ ಇಂದಾನೆ ಇವಾಗ ನಾವು ಈ ರೀತಿ WWE ನ ನೋಡ್ತಾ ಇರೋದು. ಸೊ ಗೈಸ್, ಆ ಒಂದು ಮೂಮೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವ್ರು ಏನಾದ್ರು ಬಂದಿದ್ರೆ ಈಗ ನಮಗೆ WWE ಅವರು ಯಾವ ರೀತಿ ಸ್ಟೋರಿನ ಪ್ರೆಸೆಂಟ್ ಮಾಡ್ತಾ ಇದ್ರು ಅಂತ ನೋಡೋದಕ್ಕೆ ನಾನಂತೂ ಸಖತ್ತು ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಬಟ್ ಅದ್ಯಾವುದು ನಮಗೆ ಈಗ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ನಾವು ಹಿಂದೆ ಹೋಗ್ಬಿಟ್ಟು ಆ ಒಂದು ಟೈಮ್ ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಗೆ ಅನ್ಸುತ್ತೆ ಸಖತ್ತು ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಈ ವಿಡಿಯೋ? ಸೊ ಇಂಟ್ರೆಸ್ಟಿಂಗ್ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗ್ತೀನಿ ಸಂಜೆ ವಿಡಿಯೋದಲ್ಲಿ. ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.